ಇನ್ನು ಕುಮಾರಸ್ವಾಮಿ ಅವರು ಬಯಸಿದಂತೆಯೇ ಅವರಿಗೆ ಕೃಷಿ ಖಾತೆ ಸಿಗುತ್ತಾ ಅಂತ. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆಯನ್ನು ಕೊಡೋದಕ್ಕೆ ಇವನ್ ಪ್ರಧಾನಿ ಮೋದಿಯವರು ಕೂಡ ಒಲವನ್ನು ತೋರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಆರಂಭದಿಂದಲೂ ಕೂಡ ಈಗಲೂ ಮಾತಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿದ್ರು, ಕೃಷಿ ಖಾತೆಯ ಬಗ್ಗೆ ನನಗೆ ಒಲವಿದೆ ಅನ್ನೋದಕ್ಕಿಂತ ಹೆಚ್ಚು ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಹಾಗಾಗಿ ಕೃಷಿ ಖಾತೆ ಕೊಟ್ಟರೆ ಒಳ್ಳೆಯದು ಅಂತ. ಇವತ್ತಲ್ಲ, ಮೊದಲ 3 ದಿವಸಗಳಲ್ಲಿ ಅವರು ಗೆದ್ದ 3 ದಿವಸಗಳಲ್ಲಿ ಇದ್ರ ಬಗ್ಗೆ ಮಾತನಾಡಿದರು. ಹಾಗಾಗಿ ಮೋದಿಯವರು ಕೂಡ ಅವ್ರಿಗೂ ಎಲ್ಲ ವಿಚಾರಗಳ ಬಗ್ಗೆ ಅರಿವಿದೆ. ಯಾರಿಗೆ ಯಾವ ಖಾತೆಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಾರೆ, ಯಾರಿಗೆ ಯಾವ ಖಾತೆಯಲ್ಲಿ ಅನುಭವಗಳಿದೆ, ಅವೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದೇ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ದು, ರೈತರ ಕಷ್ಟ ನಷ್ಟಗಳು, ರೈತರ ಬದುಕನ್ನು ಹಸನುಗೊಳಿಸುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳಬಹುದಾದ ನಿರ್ಣಯಗಳು, ಇದೆಲ್ಲದರ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ವಿಪರೀತವಾದ ವಿಶ್ವಾಸ ಇದೆ. ಹಾಗಾಗಿ ಅವರಿಗೆ ಕೃಷಿ ಖಾತೆಯನ್ನೇ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಮೋದಿ ಅವರು ಬಂದಿದ್ದಾರಂತೆ. ಇವತ್ತು ಕ್ಯಾಬಿನೆಟ್ ರಚನೆ ಆಗುತ್ತೆ. ಕ್ಯಾಬಿನೆಟ್ ಮಂತ್ರಿಯಾಗಿ, ಸಂಪುಟ ದರ್ಜೆಯ ಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದೆಲ್ಲ ಮುಗಿದ ಬಳಿಕ ಖಾತೆ ಹಂಚಿಕೆಗಳಾಗುತ್ತೆ. ಕೃಷಿ ಖಾತೆನೇ ಸಿಗುವ ಸಂಭವ ಇದೆ ಕುಮಾರಸ್ವಾಮಿ ಅವರಿಗೆ.